ನಮಸ್ಕಾರ, ಹೇಗಿದ್ದೀರಾ? ನೀವು ಯಾವುದೇ ಒಂದು ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದೀರಾ ಅಂದ್ರೆ ಅಲ್ಲಿ ನಿಮ್ಗೆ ಒಂದು PF ಅಕೌಂಟ್ ನ ಓಪನ್ ಮಾಡಿ UAN ನಂಬರ್ ನ ಕೊಟ್ಟಿರ್ತಾರೆ. UAN ಅಂದ್ರೆ ಯೂನಿವರ್ಸಲ್ ಅಕೌಂಟ್ ನಂಬರ್ ಅಂತ. ಈ ನಂಬರ್ ಇಂದ ಏನಿದೆ, ನೀವು ನಿಮ್ಮ PF ಅಕೌಂಟ್ ನ ಸ್ಟೇಟಸ್ ಚೆಕ್ ಮಾಡೋದಾಗ್ಲಿ ಅಥವಾ ನೀವೇನಾದ್ರೂ ಜಾಬ್ಗೋಸ್ಕರ ಹೊಸ ಕಂಪನಿಗೆ ಹೋದ್ರೆ ಅಲ್ಲಿ ಮತ್ತೊಂದು PF ಅಕೌಂಟ್ ನ ಕ್ರಿಯೇಟ್ ಮಾಡೋ ಬದಲು ಆ UAN ನಂಬರ್ ಇದ್ರೆ ಅದರಿಂದಾನೇ ಹಳೆ ಅಕೌಂಟ್ ಜೊತೆ ಲಿಂಕ್ ಮಾಡಿ ಆ PF ಅಕೌಂಟ್ ನ ಕಂಟಿನ್ಯೂ ಮಾಡಿಸಬಹುದು. ಮುಂದೇನಾದ್ರೂ ನಿಮ್ಮ PF ಅಮೌಂಟ್ ನ ತೆಗೆಸಬೇಕಾದ್ರೂ ಈ ಒಂದು UAN ನಂಬರ್ ಏನಿದೆ ತುಂಬಾನೇ ಹೆಲ್ಪ್ ಆಗುತ್ತೆ. ಬಟ್ ಅದೆಲ್ಲ ಯಾವಾಗ ಆಗುತ್ತಂದ್ರೆ ಆ ನಿಮ್ಮ UAN ನಂಬರ್ ಏನಿದೆ ಆಕ್ಟಿವೇಟ್ ಇರಬೇಕು. ಸೊ ಈ ಒಂದು ವಿಡಿಯೋದಲ್ಲಿ ನಿಮ್ಮ UAN ನಂಬರ್ ನ ಮನೆಯಿಂದಾನೇ, ಅದು ನಿಮ್ಮ ಮೊಬೈಲ್ ಇಂದಾನೇ ಹೇಗೆ ಆಕ್ಟಿವೇಟ್ ಮಾಡೋದು ಅಂತ ಸ್ಟೆಪ್ ಬೈ ಸ್ಟೆಪ್ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ನಾನು ಈ ಒಂದು ಪ್ರೋಸೆಸ್ ನ ನಿಮ್ಗೆ ಲ್ಯಾಪ್ಟಾಪ್ ಅಲ್ಲಿ ತಿಳಿಸ್ತೀನಿ. ಅದೇ ಸೇಮ್ ಸ್ಟೆಪ್ಸ್ ನ ನೀವು ಮೊಬೈಲ್ ಅಲ್ಲಿ ಫಾಲೋ ಮಾಡಿ ನಿಮ್ಮ UAN ನಂಬರ್ ನ ಆಕ್ಟಿವೇಟ್ ಮಾಡ್ಕೋಬಹುದು. ಪ್ರೋಸೆಸ್ ನ ಸ್ಟಾರ್ಟ್ ಮಾಡೋಕಿನ ಮುಂಚೆ ನಿಮ್ಮ UAN ನಂಬರ್ ನ ಆಕ್ಟಿವೇಟ್ ಮಾಡಕ್ಕೆ ನಿಮ್ಮ ಬಳಿ ಆಧಾರ್ ಕಾರ್ಡ್ ನಂಬರ್, ಡೇಟ್ ಆಫ್ ಬರ್ತ್, ನಿಮ್ಮ ಹೆಸರು ಜೊತೆಗೆ UAN ನಂಬರ್, ಈ ಎಲ್ಲಾ ಡೀಟೇಲ್ಸ್ ನಿಮ್ಮ ಹತ್ರ ಇಟ್ಕೊಳ್ಳಿ. ಅದೇ ಬೇರೆಯವರ ನಂಬರ್ ಆಕ್ಟಿವೇಟ್ ಮಾಡ್ತಾ ಇದ್ರೆ ಅವರ ಈ ಎಲ್ಲಾ ಇನ್ಫಾರ್ಮೇಶನ್ ನ ರೆಡಿ ಇಟ್ಕೊಳ್ಳಿ. ಅದ್ಯಾಕೆ ಅಂತ ನಿಮ್ಗೆ ಮುಂದೆನೆ ಗೊತ್ತಾಗುತ್ತೆ. ಇದ್ರ ಜೊತೆಗೆ ಯಾವ ಆಧಾರ್ ಕಾರ್ಡ್ ಯೂಸ್ ಮಾಡ್ತಿರಲ್ಲ ಆ ಆಧಾರ್ ಕಾರ್ಡ್ ಯಾವ ನಂಬರ್ ಗೆ ಲಿಂಕ್ ಆಗಿದೆನೋ ಅದು ಕೂಡ ಬೇಕಾಗುತ್ತೆ. ಯಾಕಂದ್ರೆ ಅಲ್ಲಿ ನಿಮ್ಗೆ OTP ಬರುತ್ತೆ, ಅದಕ್ಕೋಸ್ಕರ. ಇದೆಲ್ಲ ರೆಡಿ ಆದ್ಮೇಲೆ ಬನ್ನಿ ಈಗ ಲ್ಯಾಪ್ಟಾಪ್ ಸ್ಕ್ರೀನ್ ಅಲ್ಲೇ ಕಂಟಿನ್ಯೂ ಮಾಡೋಣ. ಗೂಗಲ್ ನಲ್ಲಿ ಹೋಗಿ ಇಲ್ಲಿ UAN ಅಂತ ಸರ್ಚ್ ಮಾಡಿ ಈ ಮೊದಲ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿ. ಈ ತರದ ಒಂದು ಪೇಜ್ ನಿಮ್ಗೆ ಓಪನ್ ಆಗುತ್ತೆ. ಇದರ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಕೆಳಗಡೆ ಸ್ಕ್ರಾಲ್ ಡೌನ್ ಮಾಡಿ ಇಲ್ಲಿ ಆಕ್ಟಿವೇಟ್ UAN ಇದೆ ಅಲ್ಲ, ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ನಿಮ್ಮ ಎಲ್ಲಾ ಡೀಟೇಲ್ಸ್ ನ ಫಿಲ್ ಔಟ್ ಮಾಡ್ಬೇಕಾಗುತ್ತೆ. ಅದೇ ನಾನು ಮೊದ್ಲಿಗೆ ಹೇಳಿದ್ನಲ್ಲ, UAN ನಂಬರ್, ಆಧಾರ್ ಕಾರ್ಡ್, ಡೇಟ್ ಆಫ್ ಬರ್ತ್, ನಿಮ್ಮ ಮೊಬೈಲ್ ನಂಬರ್, ಹೆಸರು, ಆ ಎಲ್ಲಾ ಡೀಟೇಲ್ಸ್ ನ ಇಲ್ಲಿ ಫಿಲ್ ಔಟ್ ಮಾಡಿ. ಕೆಳಗಡೆ ಕ್ಯಾಪ್ಚಾನ ಎಂಟರ್ ಮಾಡಿ. ಇಲ್ಲೊಂದು ಆಪ್ಷನ್ ಇದೆ ನೋಡಿ, ಇದನ್ನ ಟಿಕ್ ಮಾಡಿ. ಕೆಳಗಡೆ ಗೆಟ್ ಆಥರೈಸ್ ಪಿನ್ ಮೇಲೆ ಕ್ಲಿಕ್ ಮಾಡಿ. ನಂತರ ನೆಕ್ಸ್ಟ್ ಪೇಜ್ ಅಲ್ಲಿ ನೀವು ಫಿಲ್ ಮಾಡಿದಂತಹ ಎಲ್ಲಾ ಡೀಟೇಲ್ಸ್ ಒಮ್ಮೆ ತೋರಿಸುತ್ತೆ. ಅದನ್ನ ಒಮ್ಮೆ ರೀಚೆಕ್ ಮಾಡ್ಕೊಳ್ಳಿ. ಜೊತೆಗೆ ನಿಮ್ಮ ಮೊಬೈಲ್ ನಂಬರ್ ಗೆ ಒಂದು OTP ಕೂಡ ಬಂದಿರುತ್ತೆ. ಆ ಒಂದು OTP ನ ಇಲ್ಲಿ ಎಂಟರ್ ಮಾಡಿ ವ್ಯಾಲಿಡೇಟ್ OTP ಅಂತ ಕೊಡಿ. ಇದೆಲ್ಲ ಆದ್ಮೇಲೆ ಇಲ್ಲಿ ಒಂದು ಪಾಪ್ಅಪ್ ಬರುತ್ತೆ, ನಿಮ್ಮ UAN ನಂಬರ್ ಆಕ್ಟಿವೇಟ್ ಆಯ್ತು ಅಂತ. ಬಟ್ ಇದಾದ್ಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಕೆಲಸ ಇದೆ. ಅದೇನಂದ್ರೆ ನಿಮ್ಮ ಪಾಸ್ವರ್ಡ್ ನ ಚೇಂಜ್ ಮಾಡೋದು. ಅದಕ್ಕೋಸ್ಕರ ಇಲ್ಲಿ ಲೆಫ್ಟ್ ಸೈಡ್ ಅಲ್ಲಿ ಹೋಮ್ ಮೇಲೆ ಕ್ಲಿಕ್ ಮಾಡಿ. ಮತ್ತೆ ಇಲ್ಲಿ ನಿಮ್ಮ UAN ನಂಬರ್ ನ ಕೊಡಿ. ಇಲ್ಲಿ ಪಾಸ್ವರ್ಡ್ ನ ನೀವು ಫಿಲ್ ಔಟ್ ಮಾಡ್ಬೇಕಾಗುತ್ತೆ. ಫಸ್ಟ್ ಟೈಮ್ ಇಲ್ಲಿ ನಿಮ್ಗೆ ಪಾಸ್ವರ್ಡ್ ಏನಪ್ಪಾ ಅಂದ್ರೆ ನಿಮ್ಗೆ ಆ OTP ಮೆಸೇಜ್ ಬಂದಿತ್ತಲ್ಲ, ಅದ್ರಲ್ಲೇ ಪಾಸ್ವರ್ಡ್ ಕೂಡ ಅವರು ಕಳ್ಸಿರ್ತಾರೆ. ಸೊ ಆ ಮೆಸೇಜ್ ನಲ್ಲಿ ಬಂದಿರುವಂತಹ ಪಾಸ್ವರ್ಡ್ ನ ಇಲ್ಲಿ ಎಂಟರ್ ಮಾಡಿ, ಕ್ಯಾಪ್ಚಾನ ಫಿಲ್ ಔಟ್ ಮಾಡಿ, ಸೈನ್ ಇನ್ ಅಂತ ಕೊಡಿ. ಇಲ್ಲಿ ಮತ್ತೆ ನಿಮ್ಮ ಮೊಬೈಲ್ ನಂಬರ್ ಗೆ OTP ಬರುತ್ತೆ. ಅದನ್ನ ಎಂಟರ್ ಮಾಡಿ ಕ್ಯಾಪ್ಚಾ ಕೊಟ್ಟು ಸಬ್ಮಿಟ್ ಅಂತ ಕೊಡಿ. ನಂತರ ಈ ತರದ ಒಂದು ಪೇಜ್ ನಿಮ್ಗೆ ಓಪನ್ ಆಗುತ್ತೆ. ಇಲ್ಲಿ ಏನಿದೆ ಓಲ್ಡ್ ಪಾಸ್ವರ್ಡ್ ಅಂತ ಇದೆ. ಸೊ ಇಲ್ಲಿ ನೀವು ನಿಮ್ಗೆ ಮೆಸೇಜ್ ನಲ್ಲಿ ಬಂದಿತ್ತಲ್ಲ ಅದೇ ಪಾಸ್ವರ್ಡ್, ಅದನ್ನೇ ಮತ್ತೆ ಟೈಪ್ ಮಾಡ್ಬೇಕಾಗುತ್ತೆ. ನಂತರ ನ್ಯೂ ಪಾಸ್ವರ್ಡ್ ಹಾಗೂ ಕನ್ಫರ್ಮ್ ನ್ಯೂ ಪಾಸ್ವರ್ಡ್ ನಲ್ಲಿ ನೀವು ಒಂದು ಹೊಸ ಏನ್ ಪಾಸ್ವರ್ಡ್ ಕೊಡ್ಬೇಕಂತಿದ್ದೀರಲ್ಲ ಅದನ್ನ ಕೊಡಿ. ಮತ್ತೆ ಇಲ್ಲಿ ಗೆಟ್ ಆಧಾರ್ OTP ಅಂತ ಕೊಟ್ರೆ ನಿಮ್ಗೆ ಇನ್ನೊಮ್ಮೆ OTP ಬರುತ್ತೆ. ಆ OTP ನ ಮತ್ತೆ ನೀವು ಎಂಟರ್ ಮಾಡಿ ಸಬ್ಮಿಟ್ ಕೊಟ್ರೆ ನಿಮ್ಮ ಒಂದು ಪಾಸ್ವರ್ಡ್ ಚೇಂಜ್ ಆಗುತ್ತೆ. ಈ ಒಂದು ಹೊಸ ಪಾಸ್ವರ್ಡ್ ನ ನೆನಪಲ್ಲಿ ಇಟ್ಕೊಳ್ಳಿ. ಯಾಕಂದ್ರೆ ಮುಂದೆ ಈ PF ಪೋರ್ಟಲ್ ಅಲ್ಲಿ ಲಾಗಿನ್ ಆಗ್ಬೇಕಾದ್ರೆ ಆ ಒಂದು ಪಾಸ್ವರ್ಡ್ ಏನಿದೆ ಬೇಕೇ ಬೇಕಾಗುತ್ತೆ. ಸೊ ಇಲ್ಲಿಗೆ ನಿಮ್ಮ UAN ನಂಬರ್ ಆಕ್ಟಿವೇಟ್ ಆಯ್ತು, ನಿಮ್ಮ ಪಾಸ್ವರ್ಡ್ ಕೂಡ ಚೇಂಜ್ ಆಯ್ತು. ನಂತರ ಸಡನ್ ಆಗಿ ನಿಮ್ಮ PF ಸ್ಟೇಟಸ್ ಇನ್ನೂ ತೋರಿಸಲ್ಲ. ಯಾಕಂದ್ರೆ ಪಾಸ್ವರ್ಡ್ ಅಪ್ಡೇಟ್ ಆಗಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ. ಅದಕ್ಕೆ ಕೆಲವು ಗಂಟೆಗಳ ನಂತರ, ಬೇಕಂದ್ರೆ ಒಂದಿನ ಆದ್ಮೇಲೆನೆ ಮತ್ತೆ ಲಾಗಿನ್ ಆಗಿ ನಿಮ್ಮ PF ಸ್ಟೇಟಸ್ ನ ನೀವು ಚೆಕ್ ಮಾಡಬಹುದು. ಸೊ ನಿಮ್ಗೆ ಇನ್ನು PF ಸ್ಟೇಟಸ್ ಹೇಗೆ ಚೆಕ್ ಮಾಡೋದು ಅಂತ ಡೌಟ್ ಇದ್ರೆ ಅದನ್ನ ಕಮೆಂಟ್ ಅಲ್ಲಿ ಒಮ್ಮೆ ತಿಳಿಸಿ. ಬೇಕಾದ್ರೆ ಅದಕ್ಕೆ ಇನ್ನೊಂದು ಸಪರೇಟ್ ವಿಡಿಯೋ ಮಾಡೋಣಂತೆ. ನೀವು ಹೇಳೋದೆಚ್ಚೋ, ನಾನು ವಿಡಿಯೋ ಮಾಡೋದೆಚ್ಚೋ ಅಲ್ವಾ? ಸಿಗೋಣ ಮುಂದಿನ ವಿಡಿಯೋದಲ್ಲಿ ಒಂದು ಹೊಸ ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ. ಅಲ್ಲಿಯವರೆಗೂ ಟೇಕ್ ಕೇರ್.